ನಮಸ್ಕಾರ, ನಾನು ನಿಮ್ಮ ಶಿಲ್ಪಾ ಮಾತಾಡ್ತೀನಿ ವರ್ಹಾ ಪ್ರಾಪರ್ಟಿ ಕಡೆಯಿಂದ. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಿಮಗೆ ರಿಯಲ್ ಎಸ್ಟೇಟ್ ಬಗ್ಗೆ ವಿತಿನ್ 45 ಡೇಸಲ್ಲಿ ಹೊಸ ಇನ್ಫಾರ್ಮೇಷನ್ ಕೊಡ್ತೀನಿ. ಇವತ್ತು ಕೂಡ ನಾವು ಫಸ್ಟ್ ವಿಡಿಯೋ ಮಾಡ್ತಿದ್ದೀವಿ. ಬನ್ನಿ, ಇವತ್ತು ಪ್ರವೀಣ್ ಇದ್ದಾರೆ. ಪ್ರವೀಣನ ಹತ್ರ ರಿಯಲ್ ಎಸ್ಟೇಟ್ ಬಗ್ಗೆ ಏನೇನು ಇನ್ಫಾರ್ಮೇಷನ್ ಸಿಗುತ್ತೆ ತಿಳ್ಕೊಳ್ಳೋಣ. ಇದು ಫಸ್ಟ್ ಡೇ ಆಗಿರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ನಮ್ಮ ವ್ಯೂವರ್ಸ್ಗೆ ಒಳ್ಳೊಳ್ಳೆ ವಿಡಿಯೋಗಳು ಕೊಡ್ತೀವಿ ಅಂತ. ಬಟ್ ಇವತ್ತು ನಾನು ಒಂದು ಕ್ವಶನ್ ಅಲ್ಲಿ ಬಂದಿದ್ದೀನಿ. ಓಕೆನಾ? ಏನಂದ್ರೆ ಬೇಸಿಕ್ ಆಗಿ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೇಕಂದ್ರೆ ಏನ್ ಡಾಕ್ಯುಮೆಂಟ್ಸ್ ಇರಬೇಕು? ಒಂದು ಸೈಟ್ ತಗೋಬೇಕಂದ್ರೆ ಮಿನಿಮಮ್ ಬೇಕಾಗಿರೋ ಡಾಕ್ಯುಮೆಂಟ್ ಬಂದ್ಬಿಟ್ಟು ಫಸ್ಟ್ ಬಂದು ಇ ಖಾತಾ, ಸೆಕೆಂಡ್ ಬಂದ್ಬಿಟ್ಟು ಇಸಿ, ಥರ್ಡ್ ಬಂದ್ಬಿಟ್ಟು ಟ್ಯಾಕ್ಸ್ ಪೇ ರೆಸಿಪ್ಟ್, ಫೋರ್ತ್ ಬಂದ್ಬಿಟ್ಟು ನಿಮ್ಗೆ ಲೇಔಟ್ ಪ್ಲಾನ್ ಅಪ್ರೂವಲ್ ಆಗಿರೋ ಲೇಔಟ್ ಪ್ಲಾನ್, ಓಕೆ, ಅಥಾರಿಟಿಯಿಂದ ಅಪ್ರೂವಲ್ ಆಗಿದೆ ಅದೊಂದು ಅಪ್ರೂವಲ್ ಲೆಟರ್. ಇಷ್ಟು ಮಿನಿಮಮ್ ಕಂಪಲ್ಸರಿ 5 ಡಾಕ್ಯುಮೆಂಟ್ ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ಇರಬೇಕು ಬೇಸಿಕ್ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಂದ್ರೆ. ಹೌದು. ಇದರಲ್ಲಿ ಕೂಡ ನಾನು ಯಾವ ತರ ನೋಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೂಡ ಕೊಡ್ತೀನಿ. ಫಸ್ಟ್ ವಿಡಿಯೋ ಇದೇ ತರ ವಿಡಿಯೋ ಬರ್ತಾ ಇರುತ್ತೆ. ನಮ್ಮ ಪೇಜ್ ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.